ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಔಷಧಿಯನ್ನು ಕೊಡ್ತಾಯಿದ್ದೀವಿ. ನಮ್ಮ ಪ್ರಕೃತಿ ಸಿಕ್ಕುವಂತಹ ವಸ್ತುಗಳನ್ನು ಇನ್ನೊಂದು ಕೆಲವರಿಗೆ ಡೌಟ್ ಬರ್ಬೋದು, ಇದೇನು ಖರ್ಜೂರ ಇಷ್ಟು ಒಳಿತದೆ ಅಂತ. ಸ್ನೇಹಿತರೆ, ಖರ್ಜೂರವನ್ನು ನಾವು ಪರ್ಚೇಸ್ ಮಾಡ್ತೀವಿ, ಆದರೆ ಆ ಖರ್ಜೂರವನ್ನು ನಾವು ಸೇವನೆ ಮಾಡೋ ಮೊದಲು ನೀರಲ್ಲಿ ಹಾಕಿ ಇದನ್ನು ತೊಳಿಬೇಕು. 1-2 ನಿಮಿಷ ಬಿಟ್ಟು ತೊಳೆದ್ರೆ ಎಷ್ಟು ಡಸ್ಟ್ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಡಸ್ಟ್ ಇರ್ತದೆ. ಆ ಡಸ್ಟ್ ಹೋದ್ಮೇಲೂ ಈ ಥರ ಮಿನ ಅಂತ ಉಳಿತದೆ. ಸ್ನೇಹಿತರೆ, ಇದು ಸೇವನೆ ಮಾಡಬೇಕು. ಖರ್ಜೂರ ನಾವು ಪರ್ಚೇಸ್ ಮಾಡಿ ಇಮ್ಮಿಡಿಯೇಟ್ಲಿ ತಿಂದರೆ ಎಲ್ಲ ಡಸ್ಟೆಲ್ಲ ತಿಂತೀವಿ ನಾವು. ನೋಡಿ, ಅಷ್ಟು ಉಳಿತದೆ ಇದು. ಈ ಖರ್ಜೂರವನ್ನು ನಾವು ಪ್ರತಿನಿತ್ಯ 2-3 ನೆನೆಸ್ಕೊಂಡು ಸೇವನೆ ಮಾಡೋದ್ರಿಂದ ಎಷ್ಟೋ ಲಾಭಗಳಿದೆ. 1, ರಕ್ತ ವೃದ್ಧಿಪಡಿಸುತ್ತೆ. 2, ನಮ್ಗೆ ಶಕ್ತಿ ಕೊಡ್ತದೆ. 3, ಮೂಳೆಗಳು ಗಟ್ಟಿ ಆಗ್ತವೆ. 4, ಹಿಂಗೆ ಎಣಿಸ್ಕೊತ ಹೋದರೆ ಏನೋ ಎಷ್ಟೆಷ್ಟು ಆಗ್ತದೆ. ಆದ್ದರಿಂದ ಈ ನೆನೆಸ್ಕೊಂಡು ತಿನ್ನೋದ್ರಿಂದ ನಮಗೆ ಎಷ್ಟೋ ಲಾಭಗಳಿದೆ. ಇದರ ಜೊತೆಯಲ್ಲಿ ಸ್ವಲ್ಪ ಕಡಲೆಕಾಳು ಸಹ ಮೊನ್ನೆ ಸುಳಿಯೋದು ಅದು ಹಾಕ್ಕೊಂಡ್ರು ಇನ್ನೂ ಒಳ್ಳೆಯದು. ಇದು ನಮ್ಮ ದೇಹಕ್ಕೆ ಬೂಸ್ಟ್ ಕೊಡುವಂತಹ ವಸ್ತು. ಇದರಿಂದ ನಮಗೆಷ್ಟೋ ಲಾಭಗಳಿದೆ. ಇದನ್ನು ನಾವು ಕಡೆಗಣಿಸಬಾರದು. ಖರ್ಜೂರವನ್ನು ಜಾಸ್ತಿ ಅಲ್ಲ, ದಿನಕ್ಕೆ 2-3 ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನೋದು. ಈ ಥರ ಮಾಡೋದ್ರಿಂದ ಖರ್ಜೂರ ನಮಗೆ ಎಷ್ಟು ವಿಟಮಿನ್ಸು ಕೊಡ್ತದೆ, ಮಿನರಲ್ಸು ಕೊಡ್ತದೆ, ಎಲ್ಲ ರೀತಿಯ ನಮಗೆ ಸಿಗ್ತವೆ. ಸ್ನೇಹಿತರೆ, ಈ ಖರ್ಜೂರವನ್ನು ಇದು ಡೆಸರ್ಟ್ ಅಂತ ಹೇಳ ಮರುಭೂಮಿಯಲ್ಲಿ ಬೆಳೀತಾಯಿದ್ರು. ಈಗ ಎಲ್ಲ ಕಡೆ ಬೆಳೀಬೋದು. ಅಂದರೆ ಅದಕ್ಕೆ ಬೇಕಾದ ಅಂಶವನ್ನು ಕೊಟ್ಟಾಗ ಚೆನ್ನಾಗಿ ಬೆಳೆದು ಫಸಲು ಕೊಡ್ತದೆ. ಅದು ಎಲ್ಲರೂ ಸೇವನೆ ಮಾಡ್ಬೋದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.